ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಮೊನ್ನೆ ಕಾಲಲ್ಲಿ ಯಾರೊಬ್ಬರು ಲೇಡಿ ಫೋನ್ ಮಾಡಿಬಿಟ್ಟು ನಾನು ಬೇಗ ಸಾಯಬೇಕು, ಅದಕ್ಕೇನಾದ್ರು ಪರಿಹಾರ ಹೇಳಿ ಅಂತಂದರು. ಅದಕ್ಕೆ ಪರಿಹಾರ ನಿನ್ನೆ ಎಪಿಸೋಡಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ, ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ. ಇವತ್ತು ಈ ವರ್ಷ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾನು ಯುಗಾದಿ ಭವಿಷ್ಯದಲ್ಲಿ ಹೇಳಿದ್ದೆ. ಈ ವರ್ಷದ ಪ್ರಾರಂಭದಲ್ಲೇ ಜಗತ್ತು ಹೇಗೆ ನಡೀತದೆ, ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಯುಗಾದಿ ಹಬ್ಬದ ಪ್ರಯುಕ್ತ ವರ್ಷ ಭವಿಷ್ಯವನ್ನು ಹೇಳಿದ್ದೆ. ಅದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಅದನ್ನು ನೋಡಿ ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಇವತ್ತು ಈ ಸಾವಿನ ಬಗ್ಗೆನೇ ಮಾತಾಡ್ತೀನಿ. ಎಷ್ಟೋ ಮಂದಿ ಯಂಗ್ಸ್ಟರ್ಸ್, ಯುವಕರು ಯುವತಿಯರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಎಷ್ಟೋ ಜನ ಮದುವೆ ಆಗಿರೋರು, ಮಕ್ಕಳಾಗಿರೋರು, ಮದುವೆ ಆಗಿದೆ ಮಕ್ಕಳಿಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಮದುವೆ ಆಗಿದೆ ಮಕ್ಕಳಿದೆ, ಮಕ್ಕಳು ಸಮೇತ ಸೇರಿ ಆತ್ಮಹತ್ಯೆ ಮಕ್ಕಳನ್ನು ಸಾಯಿಸಿ ಅವರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅಷ್ಟು ವಿಚಿತ್ರವಾಗಿದೆ ಕಲಿಯುಗದಲ್ಲಿ. ಕೆಲವರು ಮದುವೆನೇ ಆಗಿಲ್ಲ, ಹೆಣ್ಣಾಗಲಿ ಗಂಡಾಗಲಿ, ಲವ್ ಮಾಡಿಲ್ಲ, ಮಕ್ಕಳು ಆಗಿಲ್ಲ, ಎಂಥದ್ದಿಲ್ಲ, ಒಂಟಿಯಾಗಿದ್ದಾರೆ, ಅವರೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಕೆಲವರು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ನೋಡಿ ಕೊನೆಗೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇನ್ನೊಂದು ವೆರೈಟಿ ಜನ ಆತ್ಮಹತ್ಯೆಗಿಂತ ಫ್ಲೈಟ್ ಆಕ್ಸಿಡೆಂಟಲ್ಲಿ, ಕಾರ್ ಆಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊತಾರೆ. ಅದೊಂಥರ ಹತ್ಯಾದೋಷನೇ. ಅಹಮದಾಬಾದಲ್ಲಿ ಮೊನ್ನೆ 242 ಜನ ಸತ್ತರು ಅಂತ ಭಾಳ ದುರಂತ, ಇಡೀ ಜಗತ್ತೇ ಬೆಚ್ಚಿ ಬೀಳುವಂಥದ್ದು. ಫ್ಲೈಟಲ್ಲಿ ಹೋಗಿ ಸತ್ತೋಗಿದ್ದಾರೆಲ್ಲ. ಅವರೆಲ್ಲ ಬಾಳೆ ಬದುಕಬೇಕು ಅಂತ ಇದ್ದರು, ಆದರೆ ಸತ್ತೋಗ್ಬಿಟ್ರು. ಸಾವು ಒಂದು ಜಾತಕದಲ್ಲಿ ಯಾವ ರೀತಿ ಇಟ್ಟಿರ್ತಾನೆ ಅಂತ ಮರಣ ರಹಸ್ಯ ಗೊತ್ತಿಲ್ಲ ನಮಗೆ. ಮರಣ ರಹಸ್ಯ ನಮಗೆ ಗೊತ್ತಿಲ್ಲ. ಕೆಲವರಿಗೆ ನೀರಲ್ಲಿ ಬಿದ್ದು ಸಾಯೋ ಥರ ಇರ್ತದೆ, ನೀರಲ್ಲಿ ಕೊಚ್ಕೊಂಡು ಹೋಗೋ ಥರ ಸತ್ತೋಗ್ತಾರೆ. ಕೆಲವು ಬೆಂಕಿ ಹಾಕೊಂಡು ಸತ್ತೋಗ್ತಾರೆ. ಬೆಂಕಿಗೆ ಫ್ಲೈಟಲ್ಲಿ ನೆನ್ನೆ ಸತ್ತೋರೆಲ್ಲ ಸುಟ್ಟೋದರು, ಬೆಂಕಿ ಅವಘಡದ. ಕೆಲವು ಗಾಳಿಗೆ ಗುಡುಗಿಗೆ ಮಿಂಚು ತಡಿಲಾದ ಸತ್ತೋಗಿದ್ದಾರೆ. ಬಿರುಗಾಳಿ ತೂರ್ಕೊಂಡೋಗಿ ಎಲ್ಲೋ ಹೋಗಿ ಸತ್ತೋಗಿದ್ದಾರೆ. ಭೂಕಂಪದಲ್ಲಿ ಸತ್ತಿದ್ದಾರೆ. ಮನೆ ಬಿದ್ದಿದೆ ಮೇಲೆ, ಬೆಟ್ಟ ಬಿದ್ದು ಸತ್ತೋಗಿದ್ದಾರೆ. ಮನೆ ದೊಡ್ಡ ಬಿಲ್ಡಿಂಗ್ ಮೇಲೆ ಬಿತ್ತು ಸತ್ತೋದ, ಬೆಟ್ಟ ಕುಸಿದು ಬಿತ್ತು ಸತ್ತೋಗ್ಬಿಟ್ಟ. ಹೀಗೆ ಅಗ್ನಿಯಿಂದ, ಗಾಳಿಯಿಂದ, ಮನಸ್ಸು ಕೆಟ್ಟಾಗ, ಮನಸ್ಸಿನಲ್ಲಿ ತುಂಬ ದುಃಖ ಆದಾಗ ಆತ್ಮಹತ್ಯೆ ಮಾಡ್ಕೋತಾರೆ. ಇನ್ನೊಂದು ಭೂಕಂಪದಿಂದ, ಭೂಮಿಯ ಲಕ್ಷಣದಿಂದ ಸಾಯೋದಿದೆ. ನೀರಿನಿಂದ ಸಾಯೋದಿದೆ. ಈ ರೀತಿ ಮನುಷ್ಯನ ಜಾತಕದಲ್ಲಿ ಸಾವಿಟ್ಟಿರ್ತಾನೆ. ಒಬ್ಬ ಮನುಷ್ಯ ಕರ್ಮ ಮಾಡಿದ್ದಕ್ಕೆ ಹುಡ್ತಾನೆ, ಹೆಣ್ಣಾಗಲಿ ಗಂಡಾಗಲಿ. ಇಲ್ಲಿ ಹುಡೋದೇ ಇಲ್ಲ. ಏನೋ ತಪ್ಪು ಮಾಡಿದ್ದೀವಿ, ಅದನ್ನು ಅನುಭವಿಸೋಕ್ಕೆ ಇಷ್ಟು ವರ್ಷ, 50, 60, 70, 80, 90 ವರ್ಷ ಹಲವಾರು ಗೊಂದಲ. ಹೆಂಡತಿಯಿಂದ, ಗಂಡನಿಂದ, ಮಕ್ಕಳಿಂದ, ಅಪ್ಪ ಅಮ್ಮನಿಂದ, ಬಂಧು ಬಳಗದಿಂದ, ಸಮಾಜದಿಂದ ಕೆಲವು ಗೊಂದಲಗಳಲ್ಲಿ ಸಿಕ್ಕಾಕೊಂಡು, ಬಂಧನಕ್ಕೆ ಸಿಕ್ಕಾಕಿ ನರಳಿ ಸಾಯಬೇಕು. ಎಲ್ಲರೂ ಅರ್ಥ ಮಾಡ್ಕೋಬೇಕು, ನಾವೇನು ದೈವ ಪುರುಷರು ಅಥವಾ ದೇವಮಾನವರಲ್ಲ, ಕರ್ಮ ಭೋಗಿಗಳು. ಕರ್ಮ ಯೋಗಿನೂ ಅಲ್ಲ, ಕರ್ಮ ಭೋಗಿಗಳು. ಕರ್ಮ ಮಾಡಿದ್ವಿ, ಒಳ್ಳೆಯದು ಕೆಟ್ಟದ್ದು, ಅದು ಭೋಗಿಸೋದು ಅಂದ್ರೇನು, ಅನುಭವಿಸೋಕ್ಕೆ ನಾವು ಹುಟ್ಟಿರೋದು. ಆದ್ದರಿಂದ ನಾವ್ಯಾರೂ ಭಗವಂತ ಅಲ್ಲ, ಪವಾಡ ಪುರುಷರಲ್ಲ, ನೆನ್ಪಿಟ್ಕೋಬೇಕಲ್ಲ. ಇದು ಮೊದಲನೇ ಫಾರ್ಮುಲಾ. ಇನ್ನೊಮ್ಮೆ ಹೇಳ್ತೀನಿ, ನಾವು ಯಾವುದೋ ಒಂದು ಜನ್ಮದಲ್ಲಿ ಕೆಟ್ಟದ್ದೋ ಒಳ್ಳೆಯದೋ ಮಾಡೋದಕ್ಕೆ ನಾವು ಮತ್ತೆ ಹುಟ್ಟಿದ್ದೀವಿ. ನಾವು ಹೊಡಲೇಬಾರ್ದು ಅಂದರೆ ಸಾಧ್ಯನೇ ಇಲ್ಲ, ನಾವು ಸಾವೇ ಬರಬಾರ್ದು ಅಂದರೆ ಸಾಧ್ಯ ಇಲ್ಲ. ಆದ್ದರಿಂದ ಕೆಟ್ಟದ್ದೋ ಒಳ್ಳೆಯದೋ ಮಾಡಿದ್ದೀವಿ, ಅದನ್ನು ಮತ್ತೆ ನಾವು ಅನುಭವಿಸೋಕ್ಕೆ ಹುಟ್ಟಿದ್ದೀವಿ ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಕರ್ಮ ಸಿದ್ಧಾಂತದ ಮೊದಲನೇ ರೂಲು. ಇದಕ್ಕೆ ತಂಬ್ ರೂಲ್ ಅಂತಾರೆ. ಎರಡನೇದು, ಎಷ್ಟು ದಿವಸ ಬದುಕ್ತೀವಿ ಅಂತ ಅಲ್ಲಿ ಡಿಫೈನ್ ಆಗುತ್ತೆ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ. ಕೆಲವು ಹೀಗೆ ಹುಡ್ತಾರೆ, ಹಂಗೆ ಸತ್ತೋಗ್ಬಿಡ್ತಾರೆ. ಮಗು ಜನನ ಅಲ್ಲೇ ಸತ್ತೋಯ್ತು. ಮಗು 1 ತಿಂಗಳು ಸತ್ತು, ಒಂದು ಮಗು 6 ತಿಂಗಳಿಗೆ ಸತ್ತೋಗುತ್ತೆ,
ವರ್ಷಕ್ಕೆ ತುಂಬ ಮುಂಚೆನೇ ಸತ್ತೋಗಿರ್ತವೆ, ಬರ್ತ್ಡೇ ಮಾಡೋಕ್ಕೆ ಮುಂಚೆನೇ ಸತ್ತೋಗಿರ್ತದೆ. ಕೆಲವು 50 ವರ್ಷ, 20 ವರ್ಷಕ್ಕೆ, 30 ವರ್ಷಕ್ಕೆ ಸಾವು ಯಾವ ಏಜಿಗೆ ಬರುತ್ತೆ ಅನ್ನೋದನ್ನು ನಮ್ಮ ಕರ್ಮ ಹೇಳುತ್ತೆ. ಶನಿ ನಮ್ಗೆ ಯಾವಾಗ ಜೀವ ತೆಗಿತಾನೆ ಅನ್ನೋದನ್ನು ಕರ್ಮ ಹೇಳುತ್ತೆ. ಇಲ್ಲಿ ಯಾರ್ಯಾರು ಯಾವ ರೀತಿ ಸಾವು ಬರುತ್ತೆ ಅನ್ನೋ ಬಗ್ಗೆ ತಿಳ್ಸಕ್ಕೆ ಹೊರಟಿದ್ದೀನಿ ಇವತ್ತು. ಯಾರಿಗೆ ಗೊತ್ತು, ನೀರು ಬಿಸಿ ಸಾಯ್ಬೋದು ನಾವು. ಶಾಕೆಟ್, ಎಲೆಕ್ಟ್ರಿಕ್ ಬೋರ್ಡು, ಗ್ಲೀಸರು, ಮುಟ್ಟಾಗ ಗ್ಯಾಸು ಹತ್ಸುವಾಗ ಡಬ್ ಅಂತ ಬೆಂಕಿ ಹತ್ಕೊಂಡಿರುತ್ತೆ, ಸತ್ತೋಗ್ತೀವಿ. ಫ್ಲೈಟಲ್ಲಿ ಹೋಗೋ ಬರ್ನ್ ಆಯಿತು, ಕಾರಲ್ಲಿ ಹೋಗಿದ್ದಕ್ಕೆ ಈಗ ಡಬ್ ಅಂತ ಬ್ಲಾಸ್ಟ್ ಆಯಿತು, ಬಾಂಬಾಗಿ ಸಾಯಿಸ್ತಾರೆ. ನಮ್ಮ ಸಾವು ಹೆಂಗೆ ಬರುತ್ತೋ ಅಂತ ಗೊತ್ತಿಲ್ಲ. ನಾವೆಲ್ಲ ಲೆಕ್ಕ ಹಾಕ್ತೀವಿ, ಆದರೆ ಸಾವು ಯಾವಾಗ ಅಂತ ಗೊತ್ತಿಲ್ಲ ನಮಗೆ. ಮುಂದಿನ ವಾರ ಮಗಳು ಮದುವೆ, ಮುಂದಿನ ತಿಂಗಳು ಮಗನ ಮದುವೆ ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಅದಕ್ಕೆ ಮುಂಚೆನೇ ಸತ್ತೋಗ್ಬಿಡ್ತೀವಿ ನಾವು. ಅಮೇರಿಕಾಗೆ ಹೋಗ್ಬೇಕು ಅಂತ ವೀಸಾ ಆಯಿತು, ಫ್ಲೈಟ್ ಟಿಕೆಟ್ ಬುಕ್ ಆಯಿತು, ಇದೆಲ್ಲ ಮಾಡಾಯಿತು, ನಾಳೆ ಹೊರಡಬೇಕು, ಇಮಿಡಿಯೇಟಾಗಿ ಹಾರ್ಟ್ ಅಟ್ಯಾಕ್ ಸತ್ತೇ ಹೋದ ಅವನು. ಅಮೇರಿಕನೂ ಇಲ್ಲ, ಲಂಡನ್ನೂ ಇಲ್ಲ. ಈ ಶುದ್ಧ ಪ್ಲ್ಯಾನ್ ಮಾಡ್ತೀವಿ, ಆದರೆ ಮರಣ ರಹಸ್ಯನೇ ಬೇರೆ ಇರುತ್ತೆ. ಅದರಿಂದ ಅಹಂಕಾರ ಬಿಟ್ಟವನಿಗೆ ಮರಣ ರಹಸ್ಯ ಬರೋದು, ದುರಂಕಾರ ಬಿಟ್ಟವನಿಗೆ ಮರಣ ರಹಸ್ಯ ಗೊತ್ತಾಗತ್ತೆ, ಅಸೂಯೆ ಬಿಟ್ಟವನಿಗೆ ಮರಣ ರಹಸ್ಯ ಗೊತ್ತಾಗತ್ತೆ. ಇದೇ ತಪಸ್ಸು. ಬದುಕೆ ಒಂದು ತಪಸ್ಸು. ಆ ತಪಸ್ಸಿನಲ್ಲಿ ಅಹಂಕಾರ, ದುರಂಕಾರ, ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರಗಳ ಬಿಟ್ಟವನಿಗೆ ತ್ರಿಕಾಲ ಜ್ಞಾನ ಬರ್ತದೆ. ಆಗ ಅವನು ನಾನು ಹೆಂಗೆ ರೆಡಿ ಆಗಬೇಕು, ಎಷ್ಟು ದಿವಸ ಇರಬೇಕು, ಹೇಗಿರಬೇಕು ಅನ್ನೋ ಒಂದು ಜ್ಞಾನ, ಅರಿವು, ವಿವೇಕ ಪ್ರಾಪ್ತಿಯಾಗ್ತದೆ. ನಮ್ಮ ಅಜ್ಞಾನವೇ ನಮ್ಮನ್ನು ಮುಚ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಅದು ಬೇಕಾದಷ್ಟು ಪ್ಲ್ಯಾನ್ ಮಾಡಿರ್ತೀವಿ. 20-30 ವರ್ಷಕ್ಕೆ ಮನೆ ಕಟ್ಬಿಟ್ಟು ಗೃಹ ಪ್ರವೇಶ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದ, ಎಲ್ರಿಗೂ ಹೇಳ್ದ, ಲೋನ್ಗೂ ಅಪ್ಲೈ ಮಾಡಿದ್ದ, ಲೋನು ಕೂಡ ಸ್ಯಾಕ್ಷನ್ ಆಯಿತು. ಸ್ವಲ್ಪ ಸೇವಿಂಗ್ ಇತ್ತು, ದುಡ್ಡು ಕೆಲಸ ಮಾಡಿದ್ದು ಸೇವ್ ಮಾಡಿದ್ದ, ಎಲ್ಲ ಇಟ್ಕೊಂಡಿದ್ದಾನೆ, ಮಲಗಿದಂಗೆ ಸತ್ತೋಗಿದ್ದಾನೆ. 2 ವರ್ಷ ಮನೆ ಕಟ್ಟಬೇಕು, ಎಲ್ಲ ಮಾಡಬೇಕು, ಲೋನು ತೊಗೊಂಡು ಕಟ್ಸೋಕ್ಕೆ ವ್ಯಕ್ತಿ ಇಲ್ಲ, ಸತ್ಯ ಹೋದ. ಹಾಗಾದರೆ ಏನರ್ಥ ಇದು? ಹೀಗಾಗಿ ಬದುಕು ಒಂದು ರಹಸ್ಯಮಯವಾದಂಥ ಪ್ರಯಾಣ, ಜರ್ನಿ. ನಾವೆಲ್ಲದಕ್ಕೂ ರೆಡಿ ಇರಬೇಕು. ಬಚ್ಚ ಮೇಲೆ ಸಾಯಕ್ಕೆ ರೆಡಿ ಇರಬೇಕು, ನೀರಲ್ಲಿ ಸಾಯೋಕ್ಕೆ ಎಲ್ಲಿ ಬೇಕಾ ಸಾಯಕ್ಕೆ ರೆಡಿ ಇರ್ಬೋದು. ಅದು ಎಲ್ಲಿ ಉಡ್ತೀವಿ ಅಂತ ಮುದ್ದೆ ಗೊತ್ತಿಲ್ಲ. ಹೆಂಗೆ ಉಡ್ತೀವಿ, ಯಾರ ಮನೆ ಉಡ್ತೀವಿ? CM ಆಗ್ತೀನಾ, ಪ್ರೆಸಿಡೆಂಟ್ ಆಗ್ತೀನಾ, ಪ್ರೈಮ್ ಮಿನಿಸ್ಟರ್ ಆಗ್ತೀನಾ, ಫಿಲಮ್ ಆ್ಯಕ್ಟ್ರು, ಸ್ಪೋರ್ಟ್ಸ್, ಏನೂ ಗೊತ್ತಿಲ್ಲ. ಒಟ್ಲೆ ಸಾಯೋದಂತ ಗ್ಯಾರಂಟಿ. ಹೆಂಗೆ ಸಾಯ್ತೀವಿ? ಇವನು ಜಲದಲ್ಲೇ ನೀರಲ್ಲೇ ಸಾಯ್ತೆ ಅಂತ ಗೊತ್ತಾರೆ, ಅವ್ನಿಗೆ ಅರಿವು ಇರ್ತದೆ, ಕೇರ್ಫುಲ್ ತಗೋಬೋದು. ಒಬ್ಬ ಮನುಷ್ಯ ಆಯುಷ್ವಂತನಾಗಿ ಮಿನಿಮಮ್ 60 ವರ್ಷ ಕಾಣಬೇಕಂತ ನೋಡಿ. ಷಷ್ಠಾಬ್ದಿ ಅಂತಾರೆ ಅದಕ್ಕೆ. ಷಷ್ಠಾಬ್ದಿ ಅಂತಂದರೆ ಉಗ್ರಶಾಂತಿ ಅಂತ. 60 ವರ್ಷ ದಾಟಿದ್ದಾನೆ ಅಂದರೆ 60 ಸಂವತ್ಸರಗಳನ್ನು ನೋಡಿದ್ದಾನೆ ಅಂತ ಅರ್ಥ. ಹುಡ್ತಾಗಿಂದ ಜನನದಿಂದ ಈಗ ಅವ್ನಿಗೆ 60 ವರ್ಷ ವಯಸ್ಸಾಯಿತು ಅಂದರೆ 60 ಸಂವತ್ಸರಗಳನ್ನು ನೋಡಿ ಬಂದಿರೋ ದೇಹ, ಆತ್ಮ, ಮನಸ್ಸು ಅಂತ. ಅದಕ್ಕೆ ಷಷ್ಠಾಬ್ದಿ ಶಾಂತಿ ಮಾಡಬೇಕು ಅಂತ ಇದೆಲ್ಲ ಎಪಿಸೋಡ್ ಮಾಡಿದೆ ನಾನು ಹಿಂದೆ. ಶಾಂತಿ ಯಾವ್ಯಾವ ವಯಸ್ಸಿಗೆ ಶಾಂತಿ ಮಾಡಿಕೊಂಡ್ರೆ ಆಯುಷ ಆರೋಗ್ಯ ಜಾಸ್ತಿ ಆಗುತ್ತೆ ಅಂತ. 60 ಸಂವತ್ಸರಗಳನ್ನು ನೋಡಿರೋದು ವಿಭವ ಮೊದಲನೇ ಸಂವತ್ಸರ. ಹೀಗೆ 60 ಸಂವತ್ಸರಗಳು ದಾಟಿ ಬಂದವನಿಗೆ ಪೂರ್ವ ಜನ್ಮದ ಏನೋ ಒಳ್ಳೇದು ಮಾಡಿದ್ದಾನೆ, ಅದಕ್ಕೆ 60 ವರ್ಷ ಆಯುಸ್ಸಿದೆ ಅಂತ. ಕೆಲವರಿಗೆ 60ರೊಳಗೆ ಸತ್ತೋಗ್ಬಿಡ್ತಾರೆ. 15 ವರ್ಷ ದಾಟಿ 60 ವರ್ಷದೊಳಗೆ ಸತ್ತೋಗ್ತಾರೆ. ಅಂದರೆ ಅವ್ರಿಗೆ ಆಯುಷಲ್ಲಿ ಏನೋ ಒಂದು ದೋಷ ಇತ್ತು ಅಂದರೆ ಲೆಕ್ಕ ಹಾಕೋಬೇಕು, ಅವ್ರ ಜಾತಕದಲ್ಲಿ ಆಯುಷ್ ಕಂಟಕ ದೋಷ ಇದೆ. ಆದ್ದರಿಂದ 60ಗಿಂತ ಒಳಗೇ 50 ಇರ್ಬೋದು, 40 ಇರ್ಬೋದು, 30 ಇರ್ಬೋದು, 20 ಇರ್ಬೋದು, 15 ಇರ್ಬೋದು. ಗಡ್ಡ ಮೀಸೆ ಬರೋವರೆಗೂ ಇರ್ತದೆ. ಗಡ್ಡ ಮೀಸೆ ಬಂತು ಅಂದರೆ ಹುಡುಗಿಗೆ ಮೆಚೂರ್ಡ್ ಆದ, ಹುಡುಗಿ ಮುಟ್ಟಾಗುತ್ತಾಳೆ, ಶುರು ಆಗ್ತಾಳೆ ಅಂದರೆ ಅವಳು ಮೆಚೂರ್ಡ್ ಆಗಿದ್ದಾಳೆ ಅಂತ. ಅಲ್ಲಿಂದ 60 ವರ್ಷದೊಳಗೆ ಏನಾದ್ರು ಬೇಗ ಸಾವಾಯಿತು ಅಂದರೆ ಅವ್ರದ್ದು ಏನೋ ಕರ್ಮ ಇದೆ. ಅದಕ್ಕೆ ಶತ ಸಂವತ್ಸರ ಅಂದರೆ ಶತ ಅಂದರೆ 100 ಸಂವತ್ಸರ ನೋಡೋಕ್ಕೂ ಆಗ್ದೇನೆ, ಷಷ್ಠಿ 60 ಸಂವತ್ಸರನೂ ನೋಡೋಕ್ಕಾಗ್ದೇನೆ ಮುಂಚೆ ಸತ್ತೋದಂದರೆ ಅವರಲ್ಲಿ ಏನೋ ದೊಡ್ಡ ಕರ್ಮ ಆಯಿತು, ಅದಕ್ಕೆ ಬೇಗ ಹೋಗ್ಬಿಟ್ರು ಅಂತಾರೆ. ಈ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ 60 ವರ್ಷ ದಾಟ್ತಾ ಅಂದರೆ ಬಂಪರ್ ಡ್ರಾ ಅಂತ ಅವನಿಗೆ. ಆಮೇಲೆ ಏನು ನೋಡೋಣ, ಅವನು ಯಾವಾಗ ಸಾಯ್ತಾರೋ ಯಾರಾದರೂ ಆಗಲಿ. 60 ದಾಟಿದೆ ಅಂದರೆ ಪೂರ್ವಜನ್ಮ ಸುಕೃತ, ಪೂರ್ವಜನ್ಮ ಒಳ್ಳೇದು ಮಾಡಿದ ಅಂತ. ಎರಡನೇದು 15 ವರ್ಷ ಆದಮೇಲೆ 20 ವರ್ಷ 22 ವರ್ಷಕ್ಕೆ ಸತ್ತೋಗ್ಬಿಟ್ಟ ಅಂತ ಇಟ್ಕೊಳ್ಳಿ. ನದಿಲಿ ಹೋಗಿ ಸ್ನಾನ ಮಾಡಿ ಕೊಚ್ಕೊಂಡು ಹೋದ, ಬೈಕ್ ಓಡಿಸುವಾಗ ಆಕ್ಸಿಡೆಂಟಾಗಿ ಸತ್ತ, ಭೂತತ್ವ ಭೂಮಿ ಮೇಲೆ ಮರ ಬಿದ್ದು, ಮೈ ಮೇಲೆ ಮನೆ ಬಿದ್ದು, ಅಥವಾ ಮಚ್ಚು ಲಾಂಗಲ್ಲಿ ಹೊಡೆದು ಸಾಯಿಸಿದರೆ
ಅಥವಾ ಭೂಕಂಪದಲ್ಲಿ ಸಿಕ್ಕಾಕೊಂಡು ಸತ್ತಿದ್ರೆ, ವಾಹನದಲ್ಲಿ ಹೋಗುವಾಗ ಸತ್ತಿದ್ರೆ ಅದಕ್ಕೆ ಭೂಮರಣ ಅಂತ, ಪೃಥ್ವಿ ಮರಣ ಅಂತ ಕರೀತಾರೆ, ಭೂತತ್ವ ಮರಣ ಅಂತ. ನೀರಲ್ಲಿ ಬಿದ್ದು ಸಾಯೋದು, ನೀರಿಂದ ಜಲಕಂಟಕ, ನೀರಲ್ಲಿ ಮನೆಯೆಲ್ಲ ಬಾತ್ರೂಮೆಲ್ಲ ಕ್ಲೀನ್ ಮಾಡಿ ಬಾತ್ರೂಮಲ್ಲಿ ನೀರು ಕಟ್ಕೊಂಡ್ಬಿಟ್ಟಿತ್ತು, ಹೋಗಿಲ್ಲ ಕೆಳಗಡೆ, ಕಮೋಡಲ್ಲೆಲ್ಲ ಕೆಳಗಡೆ ಏನೋ ಕಣ್ಣು ಮಣ್ಣು ಕೂದಲು ಸಿಕ್ಕಾಕೊಂಡಿತ್ತು, ನೀರು ನಿಂತಿತ್ತು. ಅವ್ರು ಹೋಗ್ಬಿಟ್ಟು ರೀಸರ್ಚ್ ಮಾಡಿ ವಾಪಸ್ ಬರಬೇಕಾದ್ರೆ ನೀರಲ್ಲೈತಲ್ಲ ಜಾರಿ ಅಲ್ಲೇ ಬಿದ್ದು ಹಂಗೆ ಸತ್ತೋಗ್ಬಿಟ್ರು. ಜಾರಿದ್ರು, ಈ ಹಿಂಭಾಗ ಪಟ್ಟಂತ ಆ ಬಚ್ಚು ಮನೆ ವಾಸ್ಕಲ್ ಇದೆಯಲ್ಲ ಬಲವಾಗಿ ಬಿತ್ತು, ಸ್ಪಾಟ್ ಡೆತ್. ಜಲ ಮೃತ್ಯು ಅಡುಗೆ ಬಚ್ಚು ಮನೆಯಲ್ಲೇ ಆಯಿತು. ನದಿ, ಸಾಗರ ಅದೇ ಸಮುದ್ರ, ಕೆರೆ, ನಾಲ್ವೆ, ಜಲಪಾತ ಅಂದರೆ ಜೋಗ್ ಫಾಲ್ಸ್ ಇಂಥ ಕಡೆ ಕೆಲವು ಸಾವಿಟ್ಟಿರ್ತಾನೆ, ಅದಕ್ಕೆ ಜಲಮೃತ್ಯು ಅಂತಾರೆ. ಅಗ್ನಿ ಮೃತ್ಯು, ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಯಿತು, ಕರೆಂಟ್ ಎಲೆಕ್ಟ್ರಿಕ್ ಶಾಕ್ ಮುಟ್ಸೋ ಸತ್ತೋಗ್ಬಿಟ್ಟ, ಬೆಂಕಿ ಹಾಕೊಂಡು ಸತ್ತೋಗೋದು, ಅಗ್ನಿಯಿಂದ, ಬೆಂಕಿ ಅವಘಡದಿಂದ. ಪ್ರಕೃತಿಯಲ್ಲಿ ಸುನಾಮಿಗಳು, ಸುಂಟರ್ ಗಾಳಿ ಅಥವಾ ಉಸಿರು ಕಟ್ಟು ಸತ್ತೋಗ್ಬಿಡ್ತಾನೆ, ಉಸಿರಾಡೋಕ್ಕಾಗಲ್ಲ. ಎಲ್ಲಿ ಗಾಳಿ ಇಲ್ವೋ ಅಥವಾ ಗಾಳಿ ಶಾರ್ಟೇಜ್ ಆದಾಗ ಅಥವಾ ವಿಪರೀತ ಗಾಳಿ ಆದಾಗ ಮನುಷ್ಯ ಸಾಯ್ತಾನೆ, ಅದಕ್ಕೆ ವಾಯು ಮೃತ್ಯು ಅಂತ ಕರೀತಾರೆ. ಸೊ ಅಗ್ನಿ, ಜಲ, ವಾಯು, ಭೂಮಿ ಮತ್ತು ಆಕಾಶ ತತ್ವ ಚಿಂತೆ ಮಾಡಿ ಹತ್ತು ದುಃಖದಿಂದ ಮನಸ್ಪೂರ್ತಿ ಕೆಡಿಸ್ಕೊಂಡು, ಮನಸ್ಸು ಯಾವಾಗ ಕೆಟ್ಟೋಯ್ತೋ ಆಯುಷ್ ಕಮ್ಮಿ ಆಯಿತು, ಆರೋಗ್ಯ ಕಮ್ಮಿ ಆಯಿತು ಅಂತ ಹೇಳ್ತಾರೆ ಪತಂಜಲ ಋಷಿಗಳು. ಮನಸ್ಸು ಗಲೀಜಾದಾಗ, ಮನಸ್ಸು ಕಲ್ಮಶ ಆದಾಗ, ಮನಸ್ಸಿನಲ್ಲಿ ವಿಪರೀತ ಕೋಪ, ದುಃಖ, ಚಿಂತನೆ, ಅಸೂಯೆ ಇವೆಲ್ಲ ಜಾಸ್ತಿ ಆದಾಗ ಆರೋಗ್ಯ ಕೆಡುತ್ತೆ, ಆಯುಷ್ ಕಮ್ಮಿ ಆಗುತ್ತೆ ಅಂತ. ಒಬ್ಬ ವ್ಯಕ್ತಿ ದಿನಕ್ಕೆ ಒಂದು ಸಲ ಕೋಪ ಮಾಡಿಕೊಂಡ್ರೆ 1 ವರ್ಷ ಆಯುಷ್ ಕಮ್ಮಿ ಆಯಿತು ಅಂತ ಅರ್ಥ ಹೇಳುತ್ತೆ ಗರುಡ ಪುರಾಣದಲ್ಲಿ. ಇದನ್ನೇ ವಾಮನ ಪುರಾಣದಲ್ಲಿ ಒಬ್ಬ ವ್ಯಕ್ತಿ ದಿನಾ ಒಂದು ಸಲ ಕೋಪ ಮಾಡ್ಕೊತಾನೆ. ಒಂದು ಸಲ ಕೋಪ ಮಾಡ್ಕೊಂಡು ಶಾಂತಿ ಆಗಬೇಕು ಅಂದರೆ ಒಂದು 15 ನಿಮಿಷ ಬೇಕು. ಒಂದು ಸಲ ಕೋಪ ಮಾಡಿಕೊಂಡ್ರೆ ನ್ಯೂರಾನ್ಸು ಬ್ರೈನಲ್ಲಿ, ಬಾಡಿ ಒಳಗೆ ಸೆಲ್ಸು ವೀಕ್ ಆಗಿ ಎಷ್ಟೋ ಸೈಡ್ ಎಫೆಕ್ಟ್ನ ಸೃಷ್ಟಿ ಮಾಡುತ್ತೆ. ಅವನಿಗೆ 1 ವರ್ಷ ಆಯುಷ್ ಕಮ್ಮಿ ಆಯಿತು. ಅದಕ್ಕೆ ಒಂದು ದಿನದ ಕೋಪ, ಒಂದು ಸಲದ ಕೋಪ 1 ವರ್ಷದ ಆಯುಷ್ ಕಮ್ಮಿ ಆಗುತ್ತೆ. ಯಾವಾಗಲೂ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಬಿಟ್ಟ, ಲಕ್ಷ್ಮೀ ಶ್ರೀನಿವಾಸ್ ಮದುವೆ ಆಗ್ಬಿಟ್ಟ, ಲಕ್ಷ್ಮೀ ಶ್ರೀನಿವಾಸ್ಗೆ ಪ್ರಮೋಷನ್ ಆಯಿತು, ಲಕ್ಷ್ಮೀ ಶ್ರೀನಿವಾಸ್ಗೆ ಸ್ಯಾಲ್ರಿ ಜಾಸ್ತಿ ಆಯಿತು, ಲಕ್ಷ್ಮೀ ಶ್ರೀನಿವಾಸ್ ಮನೆ ಕಟ್ಬಿಟ್ಟ, ಲಕ್ಷ್ಮೀ ಶ್ರೀನಿವಾಸ್ ಗದ್ದೆ ಹೊಲ ತೊಗೊಂಬಿಟ್ಟ, ನನ್ನ ದುಡ್ಡು ನನ್ನ ಕರ್ಮ ಆಯಿತು ತೊಗೊಂಡೆ. ನೀವು ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು? ಯಾವಾಗಲೂ ನನ್ನ ಬಗ್ಗೆ ಹೊಟ್ಟೆ ಕಿಚ್ಚು. ಕಾರ್ ತೊಗೊಂಬಿಟ್ಟ, ಸೈಟ್ ತೊಗೊಂಬಿಟ್ಟ, ಮನೆ ತೊಗೊಂಬಿಟ್ಟ, ಮಕ್ಕಳಾಗೋಯ್ತು, ಅದು ಏನು ಗದ್ದೆ ತೊಗೊಂಡ, ಮನೆ ತೊಗೊಂಡ, ಹೊಟ್ಟೆ ಕಿಚ್ಚಾಗಿ ಮಲಬದ್ಧತೆ. ಯಾವಾಗ ಹೊಟ್ಟೆ ಕಿಚ್ಚು ಜಾಸ್ತಿ ಆಯಿತು ಅವನಿಗೆ ಎಲ್ಲ ಅಂಗಾಂಗಗಳು ಡ್ಯಾಮೇಜ್ ಆಗ್ತಾ ಬಂತು, ಸಾವು ಹತ್ರ ಆಗ್ತಿದೆ ಅಂತ ಅರ್ಥ. ನೀವು ಎಷ್ಟು ಹೊಟ್ಟೆ ಕಿಚ್ಚು ಬರ್ತೀರೋ ಅಷ್ಟೇ ಪ್ಯಾರಾಲಿಸಿಸ್ ಬೇಗ ಆಗಿಬಿಡ್ತದೆ. ಇದು ನನ್ನ 20 ವರ್ಷದ ರಿಸರ್ಚ್ ಇದು. ಹೀಗೆ ನಾವು ನಮ್ಮ ಮನೋಭಾವನೆಗಳಿಂದ, ನಮ್ಮ ಕೆಟ್ಟ ಆಲೋಚನೆಗಳಿಂದ ನಮಗೆ ನಾವೇ ಸಾವು ತೊಗೊಂಬಂದ್ಬಿಡ್ತೀವಿ. ಅದಕ್ಕೆ ಆಕಾಶ ತತ್ವ ಅಂತ ಕರೀತಾರೆ. ಆಕಾಶ ತತ್ವ ಅದರಿಂದ ಭೂಮಿ, ಗಾಳಿ, ಮನಸ್ಸಿನಲ್ಲಿ ಬಂದಂಥ ದುಃಖ, ನೋವು ಮತ್ತು ನೀರು ಮತ್ತು ಅಗ್ನಿ, ಈ ಪಂಚಭೂತಗಳು, 5 ಭೂತಗಳು. ಭೂತ ಅಂದರೆ ದೆವ್ವ, ಪೀಡೆ, ಪಿಶಾಚಿ ಎಲ್ಲ ಪ್ರಕೃತಿರುವಂಥ ಕೆಲವು ಅಂಶ, ಡಿಪಾರ್ಟ್ಮೆಂಟ್ಸ್. ಏನು, ಪ್ರಕೃತಿಯಲ್ಲಿ ಬೆಂಕಿ ಇದೆ, ಬೆಂಕಿ ಒಂದು ಭೂತ. ಗಾಳಿ, ವಾಯು ಅದೊಂದು ಭೂತ. ಮನಸ್ಸು, ನಮ್ಮನ್ನು ಕಂಟ್ರೋಲ್ ಮಾಡೋಂಥ ಮನಸ್ಸು, ಒಳ್ಳೆ ಭಾವನೆ, ಒಳ್ಳೆ ನಡವಳಿಕೆಗಳಿದ್ದಾಗ ಮಾತ್ರ ಆಯುಷು, ಆರೋಗ್ಯ. ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಪ್ರಕೃತಿ. ಭೂಮಿಯಿಂದ ಬರುವಂಥ ಸಾವು, ನೀರು, ಜಲ, ಈ 5 ಭೂತಗಳು ಮನುಷ್ಯನ 5 ಪಂಚಭೂತಗಳನ್ನು ಕಂಟ್ರೋಲ್ ಮಾಡ್ತದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಜ್ಞಾನಮಯ ಕೋಶ. ಈ ಎಲ್ಲ ಕೋಶಗಳನ್ನು ಈ ಪಂಚಭೂತಗಳು ಕಂಟ್ರೋಲ್. ಇದರ ಒಂದು ಏರುಪೇರು ಆದಾಗ ಸಾವು ಬರ್ತದೆ. ಭಗವಂತ ನಮ್ಗೆ ಎಷ್ಟು ಆಯಸ್ಸು ಕೊಟ್ಟಿದ್ದಾನೋ, 50, 60, 70, 80 ವರ್ಷ ಎಷ್ಟೋ ಕೊಟ್ಟಿದ್ದಾನೋ ಅದಷ್ಟು ಅನುಭವಿಸ್ಬಿಟ್ಟು ಸಾಯಬೇಕು. ಒಂದು ಭಗವಂತನೇ ನಮ್ಮ ಜಾತಕದಲ್ಲಿ ಇಟ್ಟಿರ್ತಾನೆ. ಬೆಂಕಿಲಿ ಸಾವಾಗಲಿ, ನೀರಲ್ಲಿ ಬಿದ್ದು ಸಾಯಲಿ, ಭೂಕಂಪದಲ್ಲಿ ಹೋಗಲಿ, ಸುಂಟರ್ ಗಾಳಿಯಲ್ಲಿ ಹೋಗಲಿ, ಬೆಂಕಿಲಿ ಮರಣ ಆಗಲಿ ಅಂತ ಅವನೇ ಬರೆದಿಟ್ಟಿರ್ತಾನೆ. ಅದಕ್ಕೆ ಕಾರಣ ನಾವು ಓಜಮ್ನ ಮಾಡಿದರೆ, ನಾವು ಓಜಮ್ ಏನು ಕರ್ಮ ಮಾಡಿವೋ ಅದು ತಕ್ಕಂತೆ ಈ ಜನ್ಮದಲ್ಲಿ ಸಾವು ಬರ್ತದೆ. ಅಗ್ನಿಯಿಂದ, ಬೆಂಕಿಯಿಂದ, ನೀರಿಂದ, ಭೂಮಿಯಿಂದ, ಯಾವುದರಲ್ಲೇ ಆಗಲಿ. 3ನೇದು
ನಮಗೆ ಮಾಟ ಮಂತ್ರ ತಂತ್ರ ಬಾಧೆಯಿಂದ ಸಾವು ಬರೋಂಗೆ ಮಾಡಿಬಿಡ್ತಾರೆ. ಅದು ಕೂಡ ಜಾತಕದಲ್ಲಿ ಬರೆದಿರ್ತದೆ, ಇಂಥವ್ರಿಗೆ ಮಾಟ ಮಂತ್ರ ಮಾಡಿಸಿ ನಿಂಗೆ ಸಾವು ಬರೋಂಗೆ ಆಗಬೇಕು ಅಂತ. ಯಾಕೆಂದ್ರೆ ನಾನು ಓದ್ ಜನ್ಮದಲ್ಲಿ ಮಾಡಿದ್ದಲ್ಲ ಮಾಟ ಮಂತ್ರ ಓದು ಬೇರೆಯವ್ರಿಗೆಲ್ಲ, ಅವ್ರಿಗೆ ಹುಟ್ಟಿರ್ತಾರೆ ಮತ್ತು ನನಗೆ ಮಾಡಿಸಿ ನನ್ನ ಸಾವು ಬರೋಂಗೆ ಮಾಡ್ತಾರೆ. ಇಷ್ಟೇ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಲಾ ಆಫ್ ವೈಬ್ರೇಷನ್, ಲಾ ಆಫ್ ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನ್. ಓದ್ ಜನ್ಮದಲ್ಲಿ ನಾನು ಮಾಡಿದ್ದೆ, ಈ ಜನ್ಮದಲ್ಲಿ ಅಟ್ರಾಕ್ಟ್ ಆಯಿತು. ಓದ್ ಜನ್ಮದಲ್ಲಿ ಒಬ್ಬರು ಮಾಟ ಮಂತ್ರ ಮಾಡಿ ಸಾಯಿಸಿದೆ, ಈ ಜನ್ಮದಲ್ಲಿ ಅದೇ ವ್ಯಕ್ತಿ ಮತ್ತೆ ಹುಟ್ಟಿರ್ತಾನೆ, ಆ ಕರ್ಮ ಅವನ ಮುಖಾಂತರ ನನಗೆ ಮಾಟ ಮಂತ್ರ ಮಾಡಿ ನಂಗೆ ಸಾವು ಬರೋಂಗೆ ಮಾಡ್ತಾನೆ. ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್. ಈಗ ನಮ್ಮ ಜಾತಕದಲ್ಲಿ ನೀರಿನಿಂದ, ಬೆಂಕಿಯಿಂದ, ಗಾಳಿಯಿಂದ, ಭೂಮಿಯಿಂದ ಯಾವುದೂ ಬರಬಾರ್ದು ಅಂದರೆ ಸೂರ್ಯ ಮತ್ತು ಶನಿಗೆ ನಾವು ಶಾಂತಿ ಮಾಡ್ಕೋಬೇಕು. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ಸೂರ್ಯನಿಗೆ ಬಹಳ ಇಷ್ಟವಾದದ್ದು ಏನಪ್ಪ ಅಂತಂದರೆ ಸೂರ್ಯಕಾಂತಿ ಪುಷ್ಪ. ಅದು ಎಲ್ಲ ಕಡೆ ಮಾರಲ್ಲ, ಸಿಗೋಲ್ಲ. ಅದಕ್ಕೆ ಅವನಿಗೆ ಅರ್ಘ್ಯಪ್ರಿಯ. ಅರ್ಘ್ಯ ಅಂದ್ರೇನು? ಅವನಿಗೆ ಯಾವಾಗಲೂ ನೀರು ಕುಡಿಯೋಕ್ಕೆ ದಗದಗ ಅಂತ ಉರಿತಾ ಇದ್ದಾನೆ ಸೂರ್ಯ, ಭಾಳ ಹೀಟು. ಅವನಿಗೆ ತಣ್ಣಗಾಗೋಷ್ಟು ದಿನಕ್ಕೆ ಒಂದು ಲೋಟ ನೀರು ಕೊಡಬೇಕು ನಾವು ಕುಡಿಯೋಕ್ಕೆ. ಯಾರಿಗೆ? ಸೂರ್ಯನಿಗೆ. ಸೂರ್ಯನಿಗೆ ಯಾಕೆ ಕೊಡಬೇಕು? ದೇಹಕಾರಕ. ಈ ದೇಹ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ XY ಕ್ರೋಮೋಸೋಮ್ಸಲ್ಲಿ, X ಆ್ಯಂಡ್ Y ಕ್ರೋಮೋಸೋಮ್ಸಲ್ಲಿ ಸೂರ್ಯನ ಅಂಶ ಇದ್ದರೆ ಮಾತ್ರ ಬ್ಯೂಟಿಫುಲ್ಲಾಗಿ ಬಾಡಿ ಸೃಷ್ಟಿಯಾಗ್ತದೆ ತಂದೆ ತಾಯಿಯಿಂದ. ಎಷ್ಟು ವರ್ಷ ಬದುಕ್ತಾನೆ, ಯಾವ ರೀತಿ ಒಳ್ಳೆ ಸಾವು ಬರಬೇಕು ಅನ್ನೋದಕ್ಕೆ ಶನಿಕಾರಕ, ಶನಿ. ಅದರಿಂದ ಸೂರ್ಯನಿಗೆ ಒಂದು ಲೋಟ ನೀರು ತಗೊಂಡು ಅದಕ್ಕೊಂದು ಸ್ಪೂನು ಹಾಲು ಹಾಕ್ಬಿಟ್ಟು ಜಲ ಮತ್ತು ನೀರಿನಿಂದ ಸೂರ್ಯನಿಗೆ ಬೆಳಗ್ಗೆ ಎದ್ದ ತಕ್ಷಣ, ಅದರಲ್ಲೂ ಭಾನುವಾರ ಭಾಳ ವಿಶೇಷ, ಅವನು ಕೊಡಬೇಕು. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ ಅಂಥೇಳಿ ಆಂಜನೇಯ ಮಂತ್ರದಿಂದ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಂತೆ. ನೋಡಿ ಹೆಂಗಿದೆ ಇದು. ಹನುಮತ್ ತಂತ್ರಸಾರ ಅಂತ ಒಂದು ತಂತ್ರಸಾರ. ಆ ಹನುಮತ್ ತಂತ್ರಸಾರದಲ್ಲಿ ಓಂ ನಮೋ ಭಗವತೆ ಹನುಮತೆ ಸರ್ವಾತ್ಮನೇ ಸರ್ವಭೂತಾತ್ಮನೇ ಅಂತ ಬಂತು. ಸರ್ವಭೂತ, ಭೂತ ಅಂದ್ರೇನು? ಭೂತ ಪ್ರೇತ ಪಿಚಾಚಿ ಎಲ್ಲ. ಅಗ್ನಿ, ಗಾಳಿ, ಆಕಾಶ, ಭೂಮಿ, ಜಲ, ಇದರಿಂದ ಬರುವಂಥ ಮೃತ್ಯು ದೋಷವನ್ನು ಸರ್ವಭೂತಾತ್ಮನೇ ನಮಃ ಸ್ವಾಹ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ. ಅಲ್ಪಪ್ರಾಣ ಮಹಾಪ್ರಾಣ ಚೆನ್ನಾಗಿ ಉಚ್ಚಾರಣ. ಭೂ ಮಹಾಪ್ರಾಣ, ಭೂತಾತ್ಮನೇ ಸ್ವಾಹ. ಓಂ ನಮೋ ಭಗವತೆ ಭಾ ಮಹಾಪ್ರಾಣ, ಹ ಮಹಾಪ್ರಾಣ, ಹನುಮತೆ ಸರ್ವಭೂತಾತ್ಮನೇ ಸ್ವಾಹ ಅಂಥೇಳಿ ಹಾಲು ಮಿಶ್ರಿತ ಜಲವನ್ನು ಸೂರ್ಯನ ಅರ್ಘ್ಯ ಕೊಡಬೇಕು ಬೆಳಗ್ಗೆ ಉದಯ ಆಗುವಾಗ. ಆಗ ಆಯುಷ್ಕಂಟಕ ದೋಷ ನಿವಾರಣೆ ಆಗ್ತದೆ. ಇಲ್ಲ ಇದು ಮಾಡೋಕ್ಕಾಗಿಲ್ಲ ಅಂದರೆ, ಶನಿಗೆ ಶಾಂತಿ ಆಗಬೇಕು ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರ ಹೇಳ್ಕೊಂಡು 108 ಸುತ್ತು ಶನಿವಾರ ಹೊತ್ತು ಮಂಗಳವಾರ ಹೊತ್ತು ಮಾಡಿಬಿಟ್ಟ ಅಂದರೆ ಅಗ್ನಿಯಿಂದ, ಜಲದಿಂದ, ಆಕಾಶದಿಂದ, ಭೂಮಿಯಿಂದ ಯಾವುದೂ ಫ್ಲೈಟ್ ಆಕ್ಸಿಡೆಂಟ್ ಆಗಲಿ ಯಾವುದಲ್ಲೂ ಸಾಯೋದಿಲ್ಲ. ಏನಂತ? ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ ಅಂಥೇಳಿ ಕೂತಾಗ ನಿಂತಾಗ ಜಪ ಮಾಡ್ತಿದ್ರೆ ಗಾಳಿಯಿಂದ, ನೀರಿನಿಂದ, ಬೆಂಕಿಯಿಂದ ಯಾವುದೂ ಆತ್ಮಹತ್ಯೆ ಆಗಲಿ ಮರಣಕಂಟಕ ದೋಷ ಬರೋದಿಲ್ಲ ಅಂಥೇಳಿ ಹನುಮತ್ ತಂತ್ರಸಾರದಲ್ಲಿ ದಶಪ್ರಾಣ, ಪ್ರಾಣ ಅಪಾನ ಮಾನ ಉದಾನ ಸಮಾನ ಕೃಕರ ಧನಂಜಯ ಅಂಥೇಳಿ 10 ಪ್ರಾಣಗಳಿಗೆ ಎನರ್ಜಿ ತುಂಬು ಅನಿಸುತ್ತೆ ಪ್ರಾಣದೇವರ ಮಂತ್ರ ಈ ಹನುಮನ್ ಮಂತ್ರ. ಇದು ಹನುಮತ್ ತಂತ್ರಸಾರದಲ್ಲಿ ಹೇಳ್ತಾರೆ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ. ಇದು ಈಕ್ವಲೆಂಟ್ ಮಂತ್ರ ವಿಷ್ಣು ಸಹಸ್ರನಾಮದಲ್ಲಿ ಫಸ್ಟೇ ಬಂದುಬಿಡುತ್ತದೆ. ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃದ್ಭೂತ ವೃದ್ಭಾವೋ ಭೂತಾತ್ಮ ಭೂತಭಾವನಃ. ವಿಷ್ಣು ಸಹಸ್ರನಾಮದಲ್ಲಿ 9 ಮಂತ್ರ. ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃದ್ಭೂತ ವೃದ್ಭಾವೋ ಭೂತಾತ್ಮ ಭೂತಭಾವನಃ. ಸರ್ವಭೂತಗಳಲ್ಲೂ ಅಗ್ನಿ, ಜಲ, ವಾಯು, ಆಕಾಶ, ಭೂಮಿ ಈ ಪಂಚಭೂತಗಳಿಂದ ಬರುವಂಥ ಸಾವನ್ನು ತೆಗೆದುಹಾಕಿ ನಂಗೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಆರಾಮಾಗಿ ಊಟ ಮಾಡಿ ಮಲಗಿದ್ದಾಗ ಪ್ರಾಣ ಹೋಗಲಿ, ಭಗವಂತ ನಾಮಸ್ಮರಣೆ ಮಾಡುವಾಗ ಪ್ರಾಣ ಹೋಗಲಿ ಅಂತ ಕೇಳ್ತಾರಲ್ಲ, ಆ ಥರ ಬರಬೇಕು ಅಂದರೆ ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃದ್ಭೂತ ವೃದ್ಭಾವೋ ಭೂತಾತ್ಮ ಭೂತಭಾವನಃ.
ಇದನ್ನು ಹೇಳ್ಬೋದು. ಇಲ್ಲಾಂದರೆ ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ, ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ. ಈ ಥರ ಮಾಡುವಾಗ ವಾಹನದಲ್ಲಿ ಅಪಘಾತ ದೋಷ, ಜಲ, ಅಗ್ನಿ, ಗಾಳಿ, ವಾಯು ಎಲ್ಲದರಿಂದನೂ ಬಿಡುಗಡೆಯಾಗಿ ನ್ಯಾಚುರಲಾಗಿ ಆಯುಷ್ ತುಂಬುವವರೆಗೂ ಬದುಕಿಸಿ ಒಳ್ಳೆ ಸಾವನ್ನು ಕೊಡುವಂಥ ಶಕ್ತಿ ಈ ಮಂತ್ರ. ಈ ಮಂತ್ರ ಹೇಳೋದ್ರಿಂದ ಬ್ರೈನ್ಗೆ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಒಳ್ಳೆ ಮನಸ್ಸಿಗೆ ಶಾಂತಿ, ಎಂಟರ್ಟೈನ್ಮೆಂಟ್ ಆದಾಗ ಸಾಯಬೇಕು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋದು ತಪ್ಪಿಸುತ್ತೆ. ಸರ್ವಭೂತಾತ್ಮನೆ, ಎಲ್ಲ ನ್ಯೂರಾನ್ಗಳು ಬಾಡಿ ಒಳಗೆ ಸೆಲ್ಸ್ ಇದೆ, ಆ ಸೆಲ್ಲೆಲ್ಲವೂ ಎಲ್ಲ ಆ್ಯಕ್ಟಿವ್ ಆಗಿ ಧೈರ್ಯ, ಸ್ಥೈರ್ಯ, ತುಷ್ಟಿ, ಪುಷ್ಟಿ ಕೊಟ್ಟು ನಮ್ಮನ್ನು ಕಂಟ್ರೋಲ್ ಮಾಡಿ ನಿಗ್ರಹಿಸಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯ ದಿನ ಸಾವು ಬರೋಂಗೆ ಮಾಡುತ್ತೆ ಈ ಮಂತ್ರ. ಆದ್ದರಿಂದ ನಾವು ಯಾವುದರಲ್ಲೂ ಪ್ರಾಣ ಹೋದರೂ ಪರವಾಗಿಲ್ಲ, ಇದೊಂದು ಪರಿಹಾರ ಮಾಡಿಕೊಂಡ್ರೆ ಸೂರ್ಯ ಮತ್ತು ಶನಿಗೆ ಶಾಂತಿ ಆಗ್ತದೆ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಸ್ವಾಹ. ಅಥವಾ ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭೋ ಭೂತಕೃದ್ಭೂತ ಹೃದ್ಭಾವೋ ಭೂತಾತ್ಮ ಭೂತಭಾವನಃ. ಇದನ್ನು ಹೇಳ್ತಾ ಇರಿ ಕೂತ ನಿಂತಾಗ ನೋಡಿ, ಆ ಮರಣ ಶನಿ ದೂರ ಆಗ್ತಾರೆ, ದೇಹಕ್ಕೆ ಒಳ್ಳೆ ಸೆಕ್ಯೂರಿಟಿ ಫೋರ್ಸ್ ಕೊಡ್ತಾರೆ ಆ ಭಗವಾನ್ ಸೂರ್ಯ. ಇದನ್ನು ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಏನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲೈಕ್ ಮಾಡಿದಂಥ ಲಿಂಕನ್ನು ನೀವು ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರೂಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲಿ ಕೂಡ ಟೈಮ್ ಟು ಟೈಮ್ ನಾವು ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.